ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ನಾ ಹಚ್ಚಿರೋ ಪಪ್ಪಾಳಿ ಹೊಲದಾಗ ಅಂದ್ರೆ ಪಪ್ಪಾಳಿ ಗಿಡದಾಗ ಒಂದು ಗಿಡಕ್ಕೆ ರೋಗ ಬಂದತಿ. ಅದು ರೋಗ ಹೆಂಗೆ ಬಂದತಿ ಅಂತ ತೋರಿಸ್ತೀನಿ. ಈಗ ಅದನ್ನ ಕಡ್ಯಾಕ್ ಹೊಂಟಾನಿ. ಅದನ್ನ ಯಾಕೆ ಕಡಿತೀನಿ ಅದನ್ನೆಲ್ಲ ಹೇಳ್ತೀನಿ. ನಮ್ಮ ಹಂಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಜೈ ಶ್ರೀರಾಮ್. ಅದು ರೋಗ ಬಂದಿದ್ದ ಗಿಡ ಅಂದ್ರೆ ಅದು ಈಗ ಇದು ಕಾಣ್ತೈತಲ್ಲ, ಅದಕ್ಕೆ ರೋಗ ಬಂದತಿ. ಈಗ ಇದನ್ನ ಹಂಗೆ ಬಿಟ್ರೆ ಈಗ ಚಲೋ ಇರೋ ಗಿಡಕ್ಕೆಲ್ಲನ ಇದು ಸ್ಪ್ರೆಡ್ ಆಕತಿ ಅಂಥೇಳಿ ಈಗ ಇದನ್ನು ಕಡಿದು ಇದನ್ನು ಈ ಹೊಲ ಬಿಟ್ಟು ಭಾಳಷ್ಟು ದೂರ ತೊಗೊಂಡೋಗಿ ಒಗಿಬೇಕು. ಇದೇನಪ್ಪ ಅಂದ್ರೆ ಇದು ಒಂದು ನಮೂನಿ ಸೋಂಕಿದ್ದಂಗೆ ಈ ಗಿಡದಿಂದ ಆ ಗಿಡಕ್ಕೆ ತಡ ಇಲ್ದಾನ ಹತ್ಕೊಂತತಿ. ಹಂಗಾಗಿ ಇದನ್ನ ಕಡಿಬೇಕೀಗ. ಕಡಿದು ಸಣ್ಣ ಕೊಚ್ಚಿ ಅದನ್ನೀಗ ಚೀಲಕ್ಕೆ ತುಂಬ್ಕೊಂಡು ಹೋಗೋಣಂತ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗ ಚೀಲ ತೊಗೊಂಬಂದೆ. ಇದಕ್ಕೆ ಏನಪ್ಪ ಅಂದ್ರೆ ವೈರಸ್ ಅಟ್ಯಾಕ್ ಆಗೈತಿ. ವೈರಸ್ ನೋಡ್ರಿಲ್ಲ ಯಾವ ಥರ ಐತಿ. ಈ ಗಿಡ ಮುಟ್ಟಿ ನಾವು ಇನ್ನೊಂದು ಗಿಡ ಮುಟ್ಟಿದ್ರೆ ಆ ಗಿಡಕ್ಕೆ ವೈರಸ್ ಹತ್ತದಂತೆ. ಹಾಗಾಗಿ ಈಗ ಸೂಕ್ಷ್ಮ ರೀತಿಯಿಂದ ಇದನ್ನು ಕಡಿದು ಸಣ್ಣ ಕೊಚ್ಚಿ ಚೀಲಕ್ಕೆ ತುಂಬ್ಕೊಂಡು ಹೊಲ ಬಿಟ್ಟು ಊರು ಹೊರಗೆ ಹಾಕಿ ಬರ್ತಾನೆ. ಇದನ್ನು ತೊಗೊಂಡೋಗಿ ಈಗ ನೋಡ್ರಿಲ್ಲ ಯಾವ ರೀತಿ ಆಗೈತಿ ತೋರಿಸ್ತಾನೆ. ಇಡೀ ಹೊಲದಾಗ ಇದೊಂದು ಪೀಸ್ ಐತಿ. ಈಗ ಇದು ನಾವು ಹಂಗೆ ಬಿಟ್ಬಿಟ್ರೆ ಈಗ ಇದು ಇಡೀ ಹೊಲಕ್ಕೆ ಸ್ಪ್ರೆಡ್ ಆಗಿ ಇಡೀ ಹೊಲನ ಬರ್ಬಾದಾಕತಿ. ಅಂದ್ರೆ ಇದು ಬಂದ್ರೆ ಏನಾಕತಿಪ್ಪ ಅಂದ್ರೆ ಅದು ಈ ಥರ ಕಾಯಿ ಹಿಡಿಯಂಗಿಲ್ಲ. ಇಲ್ಲೆಲ್ಲ ಕಾಯೆಲ್ಲ ಉದುರ್ತಾವೆ. ಇವೆಲ್ಲ ವೇಸ್ಟ್ ಇದು ಬೀಳ್ತತಿ. ಇದು ಇನ್ನೊಂದು 2-3 ದಿನಕ್ಕೆ ಇದು ಬಂದು ಗಿಡಕ್ಕೆ ಕಾಯಿ ಬಿಡಂಗಿಲ್ಲ. ಇಡೀ ಹೊಲಕ್ಕೆ ತೊಗೊಂತಪ್ಪ ಅಂದ್ರೆ ನಾವು ಇಷ್ಟು ದಿನ ಮಾಡಿದ್ದೆಲ್ಲ ವೇಸ್ಟ್ ಆಕತಿ. ಹಾಗಾಗಿ ಇದನ್ನ ಈಗ ಕಡಿದು ಚೀಲಕ್ಕೆ ತುಂಬ್ಕೊಂಡು ಒಟ್ಟ ಇದ್ರ ಸೋಂಕು ಇಲ್ಲಿ ಬೀಳಂಗೆ ಈಗ ನೋಡ್ಕೋಬೇಕು ನಾನು. ಬರ್ರಿ ಈಗ ಕಡಿತೀನಂತ ಸ್ಟಾರ್ಟ್ ಮಾಡೋಣ. ನೋಡ್ರಿ ಕಾಯಿ ಅಷ್ಟು ದೊಡ್ಡ ಹೋಗ್ಯಾವ. ಆಗಲೇ ಬೀಜದ ಒಳಗೆ ಈ ಥರ ರೋಗ ಬಂದ್ಬಿಟ್ರೆ ಮುಗೀತು ಸಂತಿ. ಬರ್ರಿ ಚೀಲಕ್ಕೆ ತುಂಬಾನಂತ. ಇದೇನು ಬೇರು ಕಾಣ್ತದಲ್ಲ, ಇದನ್ನ ಈಗ ಓಟು ಮಣ್ಣಾಗ ಮುಚ್ಬೇಕು. ಇದನ್ನು ಬೇರು ಅಂದ್ರೆ ಇದ್ರ ಮತ್ತೆ ಬಡ್ಡೆ ಅಂದನು ಸ್ಪ್ರೆಡ್ ಆಗ್ಬಾರ್ದು ಅಂತೇಳಿ.
ಅಂತೂ ಇಂತೂ ಆ ಗಿಡನ ಕಡ್ದು ಅದ್ರ ಬಡ್ಡಿಗೆಲ್ಲ ಮಣ್ಣು ಮುಚ್ಚಿದ್ವಿ. ಈಗ ಇದರ ಚೀಲ್ದಾಗ ಇರೋದನ್ನ ತೊಗೊಂಡೋಗಿ ಒಗದ್ ಬರೋಣ ಬರ್ರಿ. ಈಗ ನಾ ಈ ಗಿಡ ಕಡದ್ನಲ್ಲ, ಈ ಗಿಡ ಕಡ್ದು ಈಗ ಕೈಯೆಲ್ಲ ನಾನು ಆ ಗಿಡ ಮುಟ್ಟೀನಿ. ಈಗ ಅಕಸ್ಮಾತ್ ನಾ ಯಾವ್ದಾರ ಗಿಡಕ್ಕೆ ಹೋಗಿ ಅಕಸ್ಮಾತ್ ಮುಟ್ಟಿದ್ಯಪ್ಪ ಅಂದ್ರೆ ಆ ಗಿಡಕ್ಕೆ ಏನೋ ಸ್ಪ್ರೆಡ್ ಆಕತಿ ಅಂತದ, ಆ ಥರ ವೈರಸ್ ಐತೆ ಅದು. ಹಾಗಾಗಿ ನಾ ಯಾವ ಗಿಡನ ಟಚ್ ಮಾಡಲ್ಲ. ಅದನ್ನ ಹಂಗೆ ಕೊಚ್ಚಿ ಚೀಲ್ದ ಅಂಕರು ತುಂಬ್ಕೊಂಡೆ. ಈಗ ಅದನ್ನ ತೊಗೊಂಡೋಗಿ ಈ ಕಡೆ ದಿಕ್ಕನ್ಯಾಗ ಹೋಗಿದ್ದೇನೆ. ಯಾಕಪ್ಪ ಅಂದ್ರೆ ಗಾಳಿ ಯಾವ ಕಡೆ ಸಾಕ್ತದೆ ತೊಗೊಂಡು ಆ ಕಡೆ ಹೋಗಿಬೇಕು. ಅದನ್ನ ಅಕಸ್ಮಾತ್ ನಾವು ಹೊಲದ ಈ ಕಡೆ ಹೋಗಿದ್ನಿ ಅಂದ್ರೆ ಆ ಚೀಲ್ದಾಗಿರೋ ವೈರಸ್ ಮತ್ತು ಬಂದು ಗಿಡಕ್ಕೆ ಅಂಟಿಗೆಬೋದು ಅಂತೇಳಿ ನನಗೆ ಅನ್ಸಾದತಿ. ಹಾಗಾಗಿ ನಾನು ಆ ಹೊಲದ ಹಂತಲ್ಲಿ ಅಂಕರ ಅದನ್ನು ಹೋಗ್ಯಲ್ಲ, ದೂರ ಹೋಗೋದು ಬಿಡ್ತಾನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿರ್ತೈತಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಮೊದಲು ವಿಡಿಯೋದಾಗ ಸಿಗ್ತಾನಂತ. ಬಾಯ್ ಬಾಯ್.